ವಿದ್ಯಾರ್ಥಿ ಮೇಲೆ ಕ್ರೌರ್ಯ ಮೆರೆದಂತ ಶಿಕ್ಷಕನ ಬಂಧನ ಆಗಿದೆ. ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದ ಟೀಚರ್, ಸೋಕಾಲ್ ಟೀಚರ್ ಅನ್ಬೇಕು, ಕಾಲಲ್ಲಿ ಒದ್ದು ವಿಕೃತಿ ಮೆರೆದಿದ್ದ ಈತ. ಗುರೂಜಿ ಗುರೂಜಿ ಅಂತ ಮಗು ಕರಿತಾ ಇದ್ರು, ಕರುಣೆ ಇಲ್ದಂಗೆ ಕಾಲಲ್ಲಿ ಒದ್ದು ಮನಸೋ ಇಚ್ಛೆ ಹೊಡೆದಿದ್ದ. ಈಗ ಆತನನ್ನ ಬಂಧಿಸಲಾಗಿದೆ. ಶಿಕ್ಷಕ ವೀರೇಶ್ ಹಿರೇಮಠ ಥಳಿಸ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿತ್ತು. ಪವರ್ ಟಿವಿ ಕೂಡ ಬೆಳಗಿನಿಂದ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇತ್ತು. ನಾಯಕನಹಟ್ಟಿ ಸಂಸ್ಕೃತ ವೇದಾಧ್ಯಯನ ಶಾಲೆಯ ಶಿಕ್ಷಕ ವೀರೇಶ್ ಹಿರೇಮಠ್ 9 ವರ್ಷದ ವಿದ್ಯಾರ್ಥಿ ಮೇಲೆ ಶಿಕ್ಷಕ ವೀರೇಶ್ ಕ್ರೌರ್ಯ ಮೆರೆದಿದ್ದ. ತಿಪ್ಪೇರುದ್ರಸ್ವಾಮಿ ದೇಗುಲಕ್ಕೆ ಸಂಬಂಧಪಟ್ಟಂತಹ ವೇದಾಧ್ಯಯನ ಶಾಲೆ ಇದು. ವೇದಗಳನ್ನ ಕಲಿಸಬೇಕಾದಂತ ಶಾಲೆಯಲ್ಲಿ ಇಂಥ ವಿಕೃತಿಯನ್ನ ಮೆರೆದಿದ್ದ ಆ ಶಿಕ್ಷಕ. ವಿಡಿಯೋ ವೈರಲ್ ಬಳಿಕ ಈ ಶಿಕ್ಷಕನ ಅಪತ್ಯೆಯಾಗಿದೆ. ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಗಲಾಟೆಗಳು ನಡೆದಿದ್ವು. ಅದು ಅವ್ರು ಹೇಳಷ್ಟು ಶಕ್ತಿ ಇಲ್ಲ. ಆ ಮಾತು ನಾನು ಒಪ್ಪಲ್ಲ. ಕೇಳಿ ಹೇಳ್ತಾಗನ ನೀವು ಹೇಳಿರ್ಬೋದು, ಮಾಡಿರ್ಬೋದು, ಇಲ್ಲ ಅಂತಲ್ಲ. ಪೊಲೀಸ್ನವ್ರು ನಿಮ್ಮನ್ನಲ್ಲಿ ಹೇಳಕ್ ಬಂದಿರೋರ್ನೆಲ್ಲ ಸ್ಟೇಷನ್ಗೆ ಹಾಕಂತ ಕೆಪಾಸಿಟಿ ಅವ್ರಿಗಿಲ್ಲ. ದಿನ ರಜಾ ಹಾಕಿದ್ರೆ ಅದೇ ಹಾಜರಿ ಬುಕ್ ತಗೊಂಡು ಇಲ್ಲಿ ತೋರಿಸ್ಲಿ. ಮತ್ತೆ ಬೇಕಾದ್ರೆ ಬೇರೆ ಹಾಜರಿ ಯಾರನ್ನ ಡ್ಯೂಟಿ ಬಿಟ್ಟು ರಜಾ ಹೋದ್ರೆ ಅವ್ರದ್ದು ಆಬ್ಸೆಂಟ್ ಆದ್ಮೇಲೆ ಕೆಲವೊಂದ್ಸರಿ ನಾವು ಅವಾಗ ಒಂದ್ಸರಿ ಕೆರೆಗೆ ಬಿದ್ದಾಗ ಒಂದ್ಸರಿ ಬಂದಿದ್ವಿ. ನೀವೇನ್ ಮಾಡ್ತೀರಾ? ಎಕ್ಸಿಕ್ಯೂಟಿವ್ ಆಫೀಸರ್ ಬಂದಿದ್ರು, ಮನೆ ಮುಂದೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಅವತ್ತು ಹೇಳಿದ್ವಿ, ನೋಡಿ ಸರ್ ಈ ತರ ಘಟನೆ ಯಾವತ್ತು ನಡಿಬಾರ್ದು, ಅವ್ನು ಹೊಡಿಬೇಕು. ಅಷ್ಟು ಸರಿ ಹೊಡೆದಾರೆ. ಇಲ್ಲೆಲ್ಲ ವಿಡಿಯೋ ಇಟ್ಕೊಂಡು ಊರಗಳ ಯಾರನ್ನ ಕಂಪ್ಲೇಂಟ್ ಕೊಟ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ ಮುಚ್ಚಾಕ್ತಾರ. ಯಾಕೆ ಅದನ್ನೇ ಕೇಳ್ರಿ. ಹುಡುಗ ನಮ್ಮೂರನ್ನೇ ಹೋಗಿ ಅದನ್ನೆಲ್ಲ ಒಂದು ಅರ್ಜಿ ಕೊಟ್ಟು ಬಂದೆ. ಅವನ ಮೇಲೆ ಪೊಲೀಸರಿಗೆ ಪ್ರಭಾವ ಬೀರಿ ಅವನ ಮೇಲೆ ಒಳಗ ಹಾಕಿಸ್ತಿದ್ದೀನಿ, ಏನೋ ಇನ್ನೊಂದ್ಸರಿ ಉಸಿರು ಬಿಟ್ರಿ ಅಂತ ಹುಡುಗನ್ನ ಬಾಯಿ ಮುಚ್ಚಿಸ್ತಾರೆ. ಈ ತರ ಘಟನೆ ಹಿಂದೆ ನನಗೆ ರಾತ್ರಿ 8:54ಕ್ಕೆ ನಮ್ಮ ಧನಂಜಯ